ಅಲ್ಲಿ ಬಣ್ಣ ಬಣ್ಣದ ಲೋಕ ಅನಾವರಣಗೊಂಡಿತ್ತು. ಎತ್ತ ನೋಡಿದ್ರು ಕಣ್ಣಿಗೆ ಮನಸ್ಸಿಗೆ ಮುದ ನೀಡುವ ಕಲಾಕೃತಿಗಳು. ಅಲ್ಲಿನ ದೃಶ್ಯ ಕಾವ್ಯಗಳಿಗೆ ಮನಸೋತ ಯುವ ಸಮೂಹ. ಕಲಾವಿದರ ಕುಂಚದಲ್ಲಿ ಅರಳಿದ ಕಲೆಗಳು ಹೇಗಿದ್ವು ಗೊತ್ತಾ? ಅಷ್ಟಕ್ಕೂ ಅಂತಹ ಸುಂದರ ಲೋಕ ಧರೆಗಿಳಿದಿದ್ದು ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ರವಿವರ್ಮನ ಕುಂಚದ ಕಲೆ ಬಲೆ ಸಾಕಾರವೋ, ಕವಿ ಕಲ್ಪನೆ ಕಾಣುವ ಚಲುವಿನ ಜಾಲವೋ. ಇಂತಹ ಅದ್ಭುತವಾದ ದೃಶ್ಯ ಕಾವ್ಯಗಳು ಕಂಡು ಬಂದಿದ್ದು ದಾವಣಗೆರೆ ನಗರದ ಎವಿಕೆ ಕಾಲೇಜು ರಸ್ತೆಯಲ್ಲಿ. ದಾವಣಗೆರೆ ಚಿತ್ರಕಲಾ ಪರಿಷತ್ ಆಯೋಜಿಸಿದ್ದ 3ನೇ ವರ್ಷದ ಚಿತ್ರಸಂತೆಯಲ್ಲಿ ಸಾವಿರಾರು ಕಲಾಕೃತಿಗಳು ಪ್ರದರ್ಶನಗೊಂಡಿದ್ದವು. ಕರ್ನಾಟಕ, ಮಹಾರಾಷ್ಟ್ರ, ಒಡಿಶಾ, ಜಾರ್ಖಂಡ್, ರಾಜಸ್ಥಾನ ಸೇರಿದಂತೆ ವಿವಿಧೆಡೆಯಿಂದ 100ಕ್ಕೂ ಹೆಚ್ಚು ಕಲಾವಿದರು ಚಿತ್ರಸಂತೆಯಲ್ಲಿ ಪಾಲ್ಗೊಂಡಿದ್ದರು. ಪ್ರತಿಯೊಬ್ಬ ಕಲಾವಿದರಿಗೂ ಪ್ರತ್ಯೇಕ ಸ್ಟಾಲ್ ವ್ಯವಸ್ಥೆ ಮಾಡಿದ್ದು ಅವರವರ ಸ್ಟಾಲ್ಗಳ ಮುಂದೆ ತಮ್ಮ ಕಲಾಕೃತಿಗಳನ್ನು ಪ್ರದರ್ಶನಕ್ಕಿಟ್ಟಿದ್ರು. ಆಕ್ಷನ್, ಆಯಿಲ್, ಕಲರ್ ಫೇಡ್, ಆಬ್ಸ್ಟ್ರಾಕ್ಟ್, ರಿಯಲಿಸಂ, ಲ್ಯಾಂಡ್ಸ್ಕೇಪಿಂಗ್, ಆರ್ಕ್ಯಾಲಿಕ್, ಪೆನ್ಸಿಲ್ ಶೇಡ್ ಹೀಗೆ ನಾನಾ ಪ್ರಕಾರದ ಕಲಾಕೃತಿಗಳು ಪ್ರದರ್ಶನ ಮತ್ತು ಮಾರಾಟಕ್ಕಿದ್ದವು. ಬೆಳಗ್ಗೆ 8 ಗಂಟೆಗೆ ಆರಂಭವಾದ ಚಿತ್ರಸಂತೆಗೆ ಕಲಾಪ್ರೇಮಿಗಳ ದಂಡಾಗಿ ಬಂದು ಕಣ್ತುಂಬಿಕೊಂಡ್ರು. ಕೆಲವರು ತಮ್ಮಿಷ್ಟದ ಕಲಾಕೃತಿಗಳನ್ನ ಖರೀದಿ ಮಾಡುವ ಮೂಲಕ ಕಲಾವಿದರಿಗೆ ಪ್ರೋತ್ಸಾಹ ನೀಡಿದ್ರೆ, ಇನ್ನು ಕೆಲವರು ಮೆಚ್ಚುಗೆಯ ಮಾತುಗಳನ್ನಾಡಿ ಯುವ ಚಿತ್ರ ಕಲಾವಿದರ ಬೆನ್ನು ತಟ್ಟಿದ್ರು. ಮಧ್ಯಾಹ್ನ ಇಷ್ಟು ಬಿಸಿಲಲ್ಲಿ ಖಾಲಿ ಇರ್ತಿತ್ತು ಲಾಸ್ಟ್ ವರ್ಷ, ಆಚೆ ವರ್ಷ. ಈ ವರ್ಷ ಸಾಕಷ್ಟು ಜನ, ಇನ್ನು ಸಂಜೆಯಲ್ಲಿ ನಿಮಗೆ ಕಾಲಿಡೋಕ್ಕೆ ಕೂಡ ಜಾಗ ಇರಲ್ಲ ಅಂಥ ಒಂದು ಯಶಸ್ಸು ನಮ್ಮ ಚಿತ್ರಕಲೆ ಸಿಕ್ಕಿದೆ, ಚಿತ್ರಕಲಾ ಪರಿಷತ್ತಿಗೆ ಸಿಕ್ಕಿದೆ. ಈ ರೀತಿ ಒಂದು ಜನ ಪ್ರೋತ್ಸಾಹ ಕೊಟ್ಟರೆ ಇದನ್ನು ಮುಂದಿನ ದಿನಗಳಲ್ಲಿ ಈ ರೋಡಿಂದ ಇನ್ನು ವಿಜಯ ಹೋಟ್ಲ್ವರೆಗೂ ನಾವು ಮುಂದುವರಿಸಿ ಒಂದು 500 ಸ್ಟಾಲ್ ಹಾಕ್ಸ್ಬೇಕಂತೇಳಿ ನಿರ್ಧಾರ ಮಾಡಿದ್ದೀವಿ. ಇವತ್ತು 105 ಸ್ಟಾಲ್ ಹಾಕಿದ್ದೇವೆ. ನಾನು ಲಾಸ್ಟ್ ಇಯರ್ ಚಿತ್ರಸಂತೆಗೆ ಬಂದಿದ್ದೆ. ಫಸ್ಟ್ ಟೈಮ್ ಅದು ನೋಡಿದ್ದು ಚಿತ್ರಸಂತೆ ಹೇಗಿರುತ್ತೆ ಅಂತ. ಅದರಲ್ಲಿ ನೋಡಿ ನಾನು ಸಾಯಿ ಬ್ರಷ್ ಪ್ಲೇಯಲ್ಲಿ ಜಾಯ್ನ್ ಆಗಿದೆ. 1 ವರ್ಷ ಆಗಿದೆ ಅಷ್ಟೇ ನಾನಾಗಿ. ನನ್ನ ಪೇಂಟಿಂಗ್ಸ್ ಇಲ್ಲಿ ಡಿಸ್ಪ್ಲೇ ಆಗ್ತಾ ಇದ್ದಾವೆ. ಅಂದರೆ ನಾನು 1 ವರ್ಷದಲ್ಲಿ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ. ಅಲ್ಲಿ ನಮ್ಮ ಕ್ಲಾಸಲ್ಲಿ ತುಂಬ ವಾತಾವರಣ ಎಲ್ಲ ಚೆನ್ನಾಗಿರುತ್ತೆ. ನಮ್ಗೆ ಕಂಫರ್ಟಬಲ್ ಆಗಿ ನಮ್ಮ ಮೇಡಮ್ ಅವರು ಹೇಳ್ಕೊಡ್ತಾರೆ. ತುಂಬ ಖುಷಿ ಆಗ್ತಾ ಇದೆ. ಇದು ಚಿತ್ರಕಲೆ ಇದನ್ನು ಮಾಡ್ತಾ ಇರೋದು ತುಂಬ ದೊಡ್ಡ ಅಚೀವ್ಮೆಂಟ್ ಅಂತಲೇ ಹೇಳ್ಬೋದು ದಾವಣಗೆರೆಯಲ್ಲಿ. ಇದು 3ನೇ ವರ್ಷದ ಚಿತ್ರಸಂತೆ. ವರ್ಷದಿಂದ ವರ್ಷಕ್ಕೆ ತುಂಬ ಇಂಪ್ರೂವ್ ಮಾಡ್ತಾ ಇದ್ದಾರೆ. ಸ್ಟಾಲ್ಗಳು ಜಾಸ್ತಿ ಆಗ್ತಾ ಇದೆ, ಬೇರೆ ಕಡೆಯಿಂದ ಬರೋರು ಜಾಸ್ತಿ ಆಗ್ತಾ ಇದ್ದಾರೆ. ಹಂಗೇ ಪ್ರತಿ ವರ್ಷ ತುಂಬ ಜನ, ಎಷ್ಟೋ ಜನಕ್ಕೆ ಈಗ ಪೇಂಟಿಂಗ್ಗಳನ್ನ ನಾವು ಮನೆಯಲ್ಲೇ ಇಟ್ಕೊಂಡು ಇದು ಮಾಡ್ತಿರ್ತೀವಿ. ನಮಗೊಂದು ಪ್ಲಾಟ್ಫಾರಮ್ ಅಂತ ಸಿಕ್ಕಿರಲ್ಲ. ಸೊ ಈ ಚಿತ್ರಸಂತೆ ಒಂದು ಪ್ಲಾಟ್ಫಾರಮ್. ಚಿತ್ರಸಂತೆಯಲ್ಲಿ ಅನೇಕ ಚಿತ್ರಗಳು ಮಂತ್ರಮುಗ್ಧರನ್ನಾಗಿಸಿತು. ಇನ್ನು ಯುವ ಚಿತ್ರ ಕಲಾವಿದರು ಇದೇ ಮೊದಲ ಬಾರಿಗೆ ಇಂತಹ ಚಿತ್ರಸಂತೆಯಲ್ಲಿ ಭಾಗವಹಿಸಿ ತಮ್ಮ ಕಲೆ ಪ್ರದರ್ಶಿಸಿದ್ರು. ಬೆಳಗ್ಗೆಯಿಂದ ಸಂಜೆಯವರೆಗೂ ಸುಮಾರು 5,000ಕ್ಕೂ ಹೆಚ್ಚು ಜನ ಚಿತ್ರಸಂತೆ ವೀಕ್ಷಿಸಿ ಆಯೋಜಕರಿಗೆ ಮತ್ತು ಕಲಾವಿದರಿಗೆ ಬೆನ್ನು ತಟ್ಟಿದ್ರು. ಪ್ರತಿ ವರ್ಷ ಇಂತಹ ಚಿತ್ರಸಂತೆಗಳು ಆಯೋಜನೆಗೊಂಡರೆ ಹೊಸ ಪ್ರತಿಭೆಗಳಿಗೆ ಪ್ರೋತ್ಸಾಹ ನೀಡಿದಂತೆ ಆಗುತ್ತೆ. ಜೊತೆಗೆ ಸಾರ್ವಜನಿಕರಲ್ಲೂ ಕಲಾಸಕ್ತಿ ಮೂಡಿಸಲು ಅನುಕೂಲ ಆಗುತ್ತೆ ಎನ್ನುತ್ತಾರೆ ಚಿತ್ರಕಲಾವಿದರು. ನಾನು ಚಿತ್ರಕಲಾ ಪರಿಷದ ಫಸ್ಟ್ ಟೈಮ್ ಇದು ಪಾರ್ಟಿಸಿಪೇಟ್ ಮಾಡ್ತಿರೋದು. ನಾನು ಲ್ಯಾಂಡ್ಸ್ಕೇಪ್ ಒಂದು ಪೇಂಟ್ ಮಾಡಿದ್ದೆ ಮತ್ತು ವಾಲಿ ಆರ್ಟ್ ಒಂದು ಪೇಂಟ್ ಮಾಡಿದ್ದೆ. ತುಂಬ ಖುಷಿ ಅನಿಸ್ತಿದೆ. ದಿಸ್ ದ ಫಸ್ಟ್ ಟೈಮ್ ನಾನು ಚಿತ್ರಸಂತೆ ಅಟೆಂಡ್ ಮಾಡ್ತಾ ಇರೋದು. ವೆರಿ ನೈಸ್ ಎಕ್ಸ್ಪೀರಿಯನ್ಸ್. ತುಂಬ ಒಳ್ಳೆ ರೆಸ್ಪಾನ್ಸ್ ಇದೆ. ನಾನು ಒಂದು ಆರ್ಟಿಸ್ಟ್ ಅಂತ ಫೀಲ್ ಆಗ್ತಾ ಇದೆ. ನಾವು ಇವ್ರು ನಮ್ಮ ಮ್ಯಾಡಮ್ಮು, ಇಲ್ಲಿ ನಾವು ಕಲಿತಾ ಇದ್ದೀವಿ 1 ವರ್ಷದಿಂದ. ಸೊ ಚೆನ್ನಾಗಿ ಎಕ್ಸ್ಪೀರಿಯನ್ಸು ಎಲ್ಲ, ಎಷ್ಟು ಬೇರೆ ಬೇರೆ ಥರ ಆರ್ಟ್ ಫಾರ್ಮ್ಸ್ ಎಲ್ಲ ನೋಡೋಕ್ಕೆ ಕಲಿಯೋಕ್ಕೆ ಇದು ಚೆನ್ನಾಗಿದೆ. ಇದು ಕಲಾವಿದನ ಕುಂಚದಲ್ಲಿ ಅರಳಿದ ಕಲೆಗಳನ್ನ ಕಂಡು ಬೆಣ್ಣೆ ನಗರಿ ಜನರು ಬೆಣ್ಣೆಯಂತೆ ಕರಗಿ ನೀರಾದರಲ್ಲದೆ ಕಲಾಕೃತಿಗಳನ್ನ ಕಣ್ತುಂಬಿಕೊಂಡ್ರು. ಏನೇ ಆಗಲಿ ಕಲಾವಿದನ ಕಲಾಕುಂಚದಿಂದ ಅರಳಿದ ಕಲೆಗಳಿಗೆ ನಮ್ಮದೊಂದು ಸಲಾಂ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಪ್ರವೀಣ್ ಬಾಡ, ಒನ್ ಕನ್ನಡ ನ್ಯೂಸ್, ದಾವಣಗೆರೆ.